ಯಾಕಮ್ಮ ಹೀಗೆ ಕೂತ್ಬಿಟ್ಟೆ? ನಾನು ಆವಾಗಲೇ ಹಬ್ಬದ ಬಗ್ಗೆ ಹೇಳಿದ್ದೆ ಅಲ್ವಾ, ಎಲ್ಲ ತಯಾರಿ ಆಗಬೇಕು, ನಡಿ. ಅಮ್ಮ, ಅದು ನನಗಿದೆಲ್ಲ ಯಾಕೋ ಬೇಡ ಅನ್ನಿಸ್ತಾ ಇದೆ. ನನಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ಲ. ಅಯ್ಯೋ ಶಿವನೇ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೆಯಾ? ವಟ ಸಾವಿತ್ರಿ ವ್ರತದ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಈ ಶಾಸ್ತ್ರಗಳು ಸಂಪ್ರದಾಯಗಳನ್ನು ಒಂದು ಕಾರಣಕ್ಕೆ ಅಂತ ಮಾಡಿರ್ತಾರೆ. ಇದ್ರ ಹಿಂದೆ ಒಂದು ಒಳ್ಳೆಯ ಉದ್ದೇಶನೇ ಇರುತ್ತೆ. ಹಾಗೆಲ್ಲ ಬೇಡ ಅಂತ ಹೇಳಬಾರ್ದು. ನಡಿ ನೀನು. ಇರ್ಬೋದಮ್ಮ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನನಗಿದ್ರಲ್ಲೆಲ್ಲ ಆಸಕ್ತಿ ಇಲ್ಲ. ನೋಡು ಅಮೃತ, ನಿನ್ನ ತಾಯಿಯಾಗಿ ಕೆಲವೊಂದು ಮಾತು ಹೇಳ್ತೀನಿ ಕೇಳು. ಮದುವೆ ಆಗೋ ತನಕ ಹೆಣ್ಮಕ್ಳನ್ನ ರೆಪ್ಪೆ ಒಳಗಿಟ್ಕೊಂಡು ತಂದೆ ತಾಯಿ ಜೋಪಾನ ಮಾಡ್ತೀವಿ. ಆಮೇಲೆ ಗಂಡ ಆದವನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆಯಲ್ಲಿ ನಮ್ಮನೆ ಹೆಣ್ಮಕ್ಳನ್ನ ಗಂಡನ ಮನೆ ಕಳಿಸ್ಕೊಡ್ತೀವಿ. ಅದರ ಅರ್ಥ ನಮ್ಮನೆ ಮಾಣಿಕ್ಯನ ಇನ್ನು ಮುಂದೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಂತ. ಅಂಥ ದೊಡ್ಡ ಜವಾಬ್ದಾರಿನ ಗಂಡ ಹೊತ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಗಂಡ ಚೆನ್ನಾಗಿರ್ಬೇಕು ತಾನೆ. ತನ್ನನ್ನು ಜೋಪಾನ ಮಾಡೋ ಗಂಡನ ಶ್ರೇಯಸ್ಸಿಗೋಸ್ಕರ ಹೆಂಡತಿ ಆದವಳು ಈ ಥರ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗತ್ತೆ. ಗಂಡ ಹೆಂಡತಿ ಸಂಸಾರ ಅನ್ನೋದು ರಥದ 2 ಚಕ್ರ ಇದ್ದ ಹಾಗೆ. ಒಬ್ಬರು ಶ್ರೇಯಸ್ಸಿಗೋಸ್ಕರ ಇನ್ನೊಬ್ರು ಈ ಥರ ಎಲ್ಲ ಮಾಡಿದಾಗಲೇ ರಥ ಸುಲಭವಾಗಿ ಸಾಗುತ್ತೆ. ಹಾಗೆ ಇಬ್ಬರು ಮನಸ್ಸಲ್ಲೂ ಪರಸ್ಪರ ಪ್ರೀತಿ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅದೆಲ್ಲ ಸರಿಯಮ್ಮ. ಈ ಉಪವಾಸ ವ್ರತ ಇದೆಲ್ಲ ಯಾಕೆ ಮಾಡಬೇಕು? ನೋಡು ಅಮೃತ, ಕೆಲವೊಂದನ್ನು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕಿಂಥದ್ದೇ ಕಾರಣ ಅಂತ ಇರಲ್ಲಮ್ಮ. ಇದೆಲ್ಲ ನಮ್ಮ ಮನಸ್ಸಿನ ನಂಬಿಕೆಗೆ ಬಿಟ್ಟಿದ್ದು. ಸಾಮಾನ್ಯವಾಗಿ ದೇವ್ರನ್ನ ಪ್ರಾರ್ಥನೆ ಮಾಡುವಾಗ ಮನುಷ್ಯ ಹಸಿವು ನಿದ್ರೆ ಇದನ್ನೆಲ್ಲ ಹತ್ತಿಕ್ಕಿ ಆಸೆನ ಬಿಟ್ಟು ಪರಿಶುದ್ಧ ಮನಸ್ಸಿಂದ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಆಗ ಅವನಲ್ಲಿರೋ ಆಸೆ ಬಯಕೆ ಸ್ವಾರ್ಥ ಇವೆಲ್ಲ ತಗ್ಗಿ ದೇವರಿಗೆ ಹತ್ರ ಆಗೋಕ್ಕೆ ಸಾಧ್ಯ ಆಗತ್ತಂತೆ. ಹಾಗಂತ ನಮ್ಮಮ್ಮ ಆಗಾಗ ಹೇಳ್ತಿರೋರು. ಹಾಗಾದರೆ ಉಪವಾಸ ಇದ್ದು ನಮ್ಮನ್ನು ಇಷ್ಟಪಡೋರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರೆ ಆ ದೇವರು ನೆರವೇರಿಸ್ತಾನ? ಹಾಗಾಗಲಿ ಅನ್ನೋದು ನಮ್ಮ ಆಸೆ, ನೆರವೇರಿಸೋದು ಬಿಡೋದು ಅವನಿಚ್ಛೆ. ಒಟ್ಟಿನಲ್ಲಿ ನಾನು ಆಗಲೇ ಹೇಳ್ದ ಹಾಗೆ ಇದೆಲ್ಲ ನಮ್ಮ ನಂಬಿಕೆಗೆ ಬಿಟ್ಟಿದ್ದು. ಆದರೆ ಒಂದು ಮಾತಂತೂ ನಿಜ, ಗಂಡನ ಮೇಲಿದ್ದ ಪರಿಶುದ್ಧ ಪ್ರೇಮ, ದೇವ್ರ ಮೇಲೆ ನಿಷ್ಠೆ ಭಕ್ತಿ ಇಟ್ಟ ಸಾವಿತ್ರಿ ಯಮನನ್ನೇ ಗೆದ್ದು ಗಂಡನ ಬದುಕಿಸ್ಕೊಂಡ್ಲು ಅಂದರೆ ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಅದಕ್ಕೆ ಕಣಮ್ಮ, ಇಂಥ ಹಬ್ಬ ಸಂಪ್ರದಾಯಗಳನ್ನು ನಾವು ಬಿಟ್ಕೊಡ್ಬಾರ್ದು. ನಮ್ಮನ್ನೇ ಜೀವ ಅಂತ ಪ್ರೀತಿಸೋ ಜೀವಕ್ಕೆ ನಮಗೋಸ್ಕರ ಬದುಕ್ತಿರೋ ಗಂಡನ ಶ್ರೇಯಸ್ಸಿಗೋಸ್ಕರ ನಾವು ಅಷ್ಟು ಮಾಡಿದ್ರೆ ಹೇಗೆ ಅಲ್ವಾ? ಬಾಬಾ, ಹೊತ್ತಾಯ್ತು, ರೆಡಿಯಾಗು. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತೀನಿ. ಬೇಗ ಬಾ ಅಮ್ಮ. ಮಯೂರಿ. ಓ ಚಿತ್ರಕ್ಕ, ಬನ್ನಿ. ಏನು ಮಾಡ್ತಿದ್ಯಾ ಮಯೂರಿ? ಏನಿಲ್ಲ, ನನ್ನ ಫ್ರೆಂಡ್ ಒಬ್ಳು DVD ಕೊಟ್ಟಿದ್ಲು, ಮೂವಿ ನೋಡೋಣ ಅಂತ. ಹೇಗಿದ್ರು ಉಪವಾಸ ಬೇರೆ, ಹೊತ್ತೋಗ್ಬೇಕಲ್ಲ. ಪಾಪ, ನಿನಗೆ ಉಪವಾಸ ಮಾಡಿ ಅಭ್ಯಾಸ ಇಲ್ಲ. ನೀನು ಉಪವಾಸ ಮಾಡ್ತಿರೋದನ್ನ ನೋಡ್ತಿದ್ರೆ ನನಗೇನೋ ಆಶ್ಚರ್ಯನಪ್ಪ. ನೀನು ಉಪವಾಸ ಮಾಡೋದಕ್ಕೆ ಏನು ಕಾರಣ? ಹೇಳಿದ್ನಲ್ಲಕ್ಕ, ಇನ್ಮೇಲೆ ಪ್ರತಿ ವಾರನೂ ಉಪವಾಸ ಮಾಡೋಣ ಅಂತ. ಅದೇ ಇವತ್ತೇ ಯಾಕೆ ಶುರು ಮಾಡಿದ್ಯಾ ಅಂತ. ಯಾವತ್ತಾದರೂ ಶುರು ಮಾಡಲೇಬೇಕಲ್ಲ. ಹೇಗಿದ್ರು ಆ ಹಬ್ಬ ಅಲ್ವಾ, ಅದಕ್ಕೆ ಶುರು ಮಾಡಿದೆ. ಓಹೋ, ಅಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ? ಇದೇ ಚಿತ್ರಕ್ಕ, ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಹೇಳಿ? ಇಲ್ಲಪ್ಪ, ನನಗೇನು ಗೊತ್ತಿಲ್ಲ. ಅಕ್ಕ, ನಾನು ಉಪವಾಸ ಇರೋದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಿದೆ ಅಂತ ನನಗೂ ಗೊತ್ತಿದೆ. ಮಯೂರಿ, ಸುಮ್ಮನೆ ಕೊಂಕಣ ಸುತ್ತಿ ಮೈಲಾರಿಗೆ ಬರೋ ಮಾತು ಯಾಕೆ? ಏನೇನೋ ಒಕ್ಟೊಕ್ಟಾಗಿ ಮಾತಾಡಿ ನನಗೆ ತಲೆ ಕೆಡಿಸ್ಬೇಡ. ಮೊದಲೇ ಹಸುವಿಂದ ಸಾಯ್ತಾ ಇದ್ದೀನಿ, ಅದೇನು ಅಂತ ಹೇಳಬಾರ್ದ ನೇರವಾಗಿ? ಸರಿ, ಹಾಗಾದರೆ ಕೇಳಿಸ್ಕೊಳ್ಳಿ. ಇವತ್ತು ನಾನು ಉಪವಾಸ ಮಾಡ್ತಿರೋದು ಅರ್ಜುನ್ಗೋಸ್ಕರ. ಅವನ ಶ್ರೇಯಸ್ಗೋಸ್ಕರ.
ನಾನು ಅರ್ಜುನ್ನ ಮರ್ತಿಲ್ಲ. ಅವನಿಗೆ ಅಮೃತ ಜೊತೆ ಮದುವೆ ಆಗಿರ್ಬೋದು, ಆದರೆ ಈ ಮಯೂರಿ ಯಾವಾಗಲೂ ಪ್ರೀತಿಸ್ತಾ ಇರೋದು ಅರ್ಜುನ್ನೇ. ನಾನು ಯಾವತ್ತೂ ಅವನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಕ್ಕ. ನಾನು ಸತ್ರು ಅರ್ಜುನ್ನ ಮರೆಯಲ್ಲ, ಇದೇ ಸತ್ಯ. ನನಗೂ ಇದೇ ಅಲ್ವಾ ಬೇಕಾಗಿದ್ದು ಮಯೂರಿ. ಪರವಾಗಿಲ್ಲ, ಟ್ರೈನ್ ಹಳಿ ತಪ್ಪಿದೆಯಲ್ಲ ಅಂದ್ಕೋತಿದ್ದೆ. ಸರಿಯಾದ ಟ್ರ್ಯಾಕಲ್ಲೇ ಓಡ್ತಿದೆ. ಓಡ್ಲಿ ನಿಜವಾದ ಮಜಾ ಈಗ ಶುರುವಾಗುತ್ತೆ. ಆಮವ, ಏನು ವಿಷಯ? ಅರ್ಜುನ್, ನೀನು ಗೊತ್ತಿದ್ದು ಮಾಡ್ತಿದ್ಯೋ ಅಥವಾ ಗೊತ್ತಾಗದೆ ಈ ಥರ ಮಾಡ್ತಿದ್ಯೋ ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಾವ? ಅದೇ ಅಮೃತಂಗೆ ಉಪವಾಸ ಮಾಡಬೇಡ ಅದು ಇದು ಅಂತೆಲ್ಲ ಹೇಳ್ತಾ ಇದೆಯಲ್ಲ. ಹ್ಞೂ, ಅದರಲ್ಲೇನು ತಪ್ಪಿದೆ? ಅಯ್ಯೋ, ನಿನಗೆ ಈ ಉಪವಾಸದ ರಗಳೆ ಗೊತ್ತಿಲ್ಲಪ್ಪ. ಹೇಳ್ತೀನಿ ಕೇಳು. ಮದುವೆ ಆದ ಹೊಸರಲ್ಲಿ ಸರೋಜನು ಈ ಉಪವಾಸ ವ್ರತ ಅಂತೆಲ್ಲ ಮಾಡೋಳು. ಮಾಡಬೇಡ ಅಂತ ಹೇಳಿದ್ದಕ್ಕೆ ಹಿಗ್ಗ ಮುಗ್ಗ ಬೈದು ರಂಪ ರಾಧ್ಯ ಅಂತ ಮಾಡಿದ್ಲು, ಗೊತ್ತಾ? ಹೌದಾ ಮಾವ, ಹಾಗೂ ಇದೆಯಾ? ಹೌದಪ್ಪ. ಈ ಹೆಣ್ಮಕ್ಳ ಸೆಂಟಿಮೆಂಟ್ಸ್ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಗಂಡಂದ್ರ ಮೇಲೆ ಜೋರು ಮಾಡಿದ್ರು ಇಂಥ ವಿಚಾರದಲ್ಲಿ ಅವರೆಲ್ಲ ತುಂಬ ಸ್ಟ್ರಿಕ್ಟು. ಉಪವಾಸ ಮಾಡಬೇಕು ಅಂದರೆ ಮಾಡಬೇಕಷ್ಟೇ, ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಆದರೆ ಇದರಿಂದ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದು ಅವ್ರ ನಂಬಿಕೆ. ಇರಲಿ ಬಿಡು, ಅವ್ರವ್ರ ನಂಬಿಕೆ ಅವ್ರವ್ರಿಗೆ. ಇದರಲ್ಲೆಲ್ಲ ನಾವು ಇಂಟರ್ಫಿಯರ್ ಆಗದೆ ಇರೋದೇ ಒಳ್ಳೆಯದು. ಆದರೂ ಮಾವ, ಅಮೃತ್ ಅವರು ಇಡೀ ದಿನ ಉಪವಾಸ ಇದ್ದರೆ ಅವ್ರಿಗೆ ಕಷ್ಟ ಆಗಲ್ವಾ? ಅದು ಅವ್ರಿಗಿದೆಲ್ಲ ಅಭ್ಯಾಸ ಇದೆಯೋ ಇಲ್ವೋ? ಅವ್ರು ಹಸ್ಕೊಂಡಿದ್ರೆ ನನಗೆ ಸಂಕಟ ಆಗುತ್ತೆ ಮಾವ. ಅದಕ್ಕೆ ಹಾಗಂದೆ. ನನಗೋಸ್ಕರ ಅವ್ರು ಇಷ್ಟೊಂದು ತೊಂದರೆ ತಗೊಳ್ಳೋದು ನನಗೊಂಥರ ಇರ್ಸ್ಮುರ್ಸಾಗುತ್ತೆ ಮಾವ. ಪರವಾಗಿಲ್ವೇ? ನಮ್ಮ ಅಳಿಯಂದರು ನನ್ನ ಮಗಳ ಬಗ್ಗೆ ತುಂಬ ಕಾಳಜಿ ತೋರಿಸ್ತಾರೆ. ತುಂಬ ಖುಷಿಯಾಗತ್ತಪ್ಪ, ನಮ್ಮ ಅಮೃತಂಗೆ ಇಷ್ಟೊಂದು ಪ್ರೀತಿ ಮಾಡೋ ಗಂಡ ಸಿಕ್ಕಿದಾನಲ್ಲ ಅಂತ. ಏನೋ ಮಾವ, ಅಮೃತ್ ಅವರು ದೊಡ್ಡ ಮನ್ಸು ಮಾಡಿ ನನ್ನ ಒಪ್ಕೊಂಡಿದ್ದಕ್ಕೆ, ನೀವೆಲ್ಲ ದೊಡ್ಡ ಮನ್ಸು ಮಾಡಿ ನಿಮ್ಮ ಮಗಳನ್ನ ನನಗೆ ಕೊಟ್ಟಿದ್ದಕ್ಕೆ ತಾನೇ ಇಷ್ಟು ಖುಷಿಯಾಗಿರೋದಕ್ಕೆ ಸಾಧ್ಯ. ಅಯ್ಯೋ, ಅದೆಲ್ಲ ಆಗೋಗಿರೋ ವಿಚಾರಪ್ಪ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಮುಂದೆ ಆಗಬೇಕಾಗಿರೋ ವಿಚಾರದ ಬಗ್ಗೆ. ಏನು ಮುಂದೆ ಆಗಬೇಕಾಗಿರೋ ವಿಚಾರನ? ಏನು ಮಾವ ಅದು? ಅದೇಪ್ಪ, ಏನು ಗುಡ್ ನ್ಯೂಸ್ ಇಲ್ವಾ ಇನ್ನು? ಗುಡ್ ನ್ಯೂಸಾ? ಏನು ಗುಡ್ ನ್ಯೂಸ್ ಇರುತ್ತೆ ಮಾವ? ದಡ್ಡ, ಮದುವೆ ಆದಮೇಲೆ ಇನ್ನೇನು ಗುಡ್ ನ್ಯೂಸ್ ಇರೋದಕ್ಕೆ ಸಾಧ್ಯ? ನಮ್ಮನ್ನು ಅಜ್ಜಿ ತಾತ ಮಾಡೋದು ಯಾವಾಗ ನೀವು? ಓ, ನೀವು ಆರ್ಬಿಡಲ್ಲಿ ಬರ್ತಾ ಇದ್ದೀರಾ? ಹ್ಞೂ, ಮತ್ತೆ ಸದ್ಯಕ್ಕೆ ಅದೆಲ್ಲ ಏನೂ ಬೇಡ ಮಾವ. ಇದೇನು ಅರ್ಜುನ್ ಹೀಗನ್ಬಿಟ್ಟೆ? ಮೊಮ್ಮಕ್ಕಳನ್ನ ಎತ್ತಿ ಆಡಿಸ್ಬೇಕು ಅಂತ ನಮ್ಗೆ ಆಸೆ ಇರಲ್ವಾ? ಹ್ಞೂ ಮಾವ, ಆದರೂ ಇಷ್ಟು ಬೇಗ ಅಲ್ಲ ಮಗು ಬೇಡ. ನಮ್ಮಿಬ್ಬರ ಮಧ್ಯೆ ಯಾವಾಗೇನಾದರೂ ಮಗು ಬಂದರೆ ಅಮೃತ್ ಅವರು ನನ್ನ ಕಂಪ್ಲೀಟಾಗಿ ಮರ್ತು ಬಿಡ್ತಾರೆ ಅಷ್ಟೇ. ಮುಂದೇನು ಗುರುಗಳೇ? ಇದೀಗ ಪೂಜೆಯ ಮುಂದಿನ ಹಂತ ರುದ್ರ. ಸರ್ಪಗಳನ್ನು ಆವಾಹಿಸಿಕೊಂಡ ನಂತರದ ಹಂತ ಆ ಪರಶಿವನನ್ನು ಒಲಿಸಿಕೊಳ್ಳುವ ಹಂತ. ಪ್ರಪಂಚದ ವಿಷವನ್ನೆಲ್ಲ ತನ್ನ ಗಂಟದಲ್ಲಿಟ್ಟುಕೊಂಡು ಜಗತ್ತನ್ನು ರಕ್ಷಿಸಿದ ಆ ನೀಲಕಂಠನಾದ ಶಿವನನ್ನು ನೀನೀಗ ಒಲಿಸಿಕೊಳ್ಳಬೇಕು. ಅದು ಹೇಗೆ ಗುರುಗಳೇ? ನಾನು ನಿನಗೆ ಮಂತ್ರೋಪದೇಶವನ್ನು ನೀಡುತ್ತೇನೆ. ಅದನ್ನು ನೀನು 108 ಬಾರಿ ಜಪಿಸಬೇಕು. ಪುಷ್ಪಗಳನ್ನು ಹೋಮಕುಂಡಕ್ಕೆ ಅರ್ಪಿಸುತ್ತಾ ಈ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಜಪಿಸಬೇಕು. ನೀವೇ ಸೂಜಿ ದಾರ ಹಿಡ್ಕೊಂಡು ಗುಂಡಿ ಹೊಲ್ದು ಕೊಡ್ತೀನಿ ಅಂತ ಬಂದಾಗ ಬೇಡ ಅಂತ ನಿಮ್ಮನ್ನು ದೂರ ಕಳಿಸಿದ್ರೆ ಶತಮಾನದ ಮೂರ್ಖ ಅಂತ ನನ್ನನ್ನೇ ಕರೆಸ್ಕೋಬೇಕಾಗತ್ತೆ. ರಂಜಾನೆ